ಎಲ್ಲರಿಗೂ ನಮಸ್ಕಾರ. ಝೀರೋ ಇಂಟ್ರೆಸ್ಟ್ ಅಲ್ಲಿ ಯಾವ ರೀತಿ ಮಹಿಳೆಯರು ಸಾಲವನ್ನ ಪಡ್ಕೋಬಹುದಾಗಿರುತ್ತೆ, ಇದನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲನೇ ಬಾರಿ ಭೇಟಿ ಕೊಟ್ಟಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಶನ್ ಅನ್ನು ತಿಳ್ಕೊಂತಾ ಹೋಗೋಣ. ಈಗ ಕೇಂದ್ರ ಸರ್ಕಾರದ ಕಡೆಯಿಂದ ಮಹಿಳೆಯರಿಗೆ ಒಂದು ಯೋಜನೆ ಇದೆ. ಆ ಯೋಜನೆಯ ಮುಖಾಂತರ ನೀವು 3 ಲಕ್ಷದವರೆಗೂ ಸಹ ಸಾಲವನ್ನ ಪಡ್ಕೋಬಹುದು. ಯಾವುದೇ ರೀತಿ ಬಡ್ಡಿ ಇಲ್ಲದೆ, ಅದೇ ರೀತಿ 50% ಸಬ್ಸಿಡಿ ಸಹ ಸಿಗುತ್ತೆ. ಸೊ ಈ ಯೋಜನೆಯ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ. ಈ ಯೋಜನೆಯ ಹೆಸರು ಉದ್ಯೋಗಿನಿ ಯೋಜನೆ ಅಂತ ಹೇಳಿ ಮಹಿಳೆಯರಿಗೆ ಜಾರಿಗೆ ಮಾಡಿರ್ತಕ್ಕಂತಹ ಯೋಜನೆ ಇದು. ಸೊ ಈ ಯೋಜನೆ ಮುಖಾಂತರ 3 ಲಕ್ಷ ಎಲ್ಲ ಮಹಿಳೆಯರಿಗೂ ಸಿಗುತ್ತಂತಂದ್ರೆ, ಸೊ ಎಲ್ಲರಿಗೂ ಸಹ ಸಿಗೋದಿಲ್ಲ, ಕೆಲವರಿಗೆ ಮಾತ್ರ ಈ ಯೋಜನೆಯ ಮುಖಾಂತರ ಸಾಲ ಸಿಗ್ತಕ್ಕಂಥದ್ದು. ಸೊ ಯಾರಿಗೆ ಸಿಗುತ್ತೆ ಇದನ್ನ ನಾವೀಗ ತಿಳ್ಕೊಂತಾ ಹೋಗೋಣ. ಸೊ ಈ ಯೋಜನೆ ಮಹಿಳೆಯರಿಗೆ ಜಾರಿಗೆ ಮಾಡಿರ್ತಕ್ಕಂಥದ್ದು. ಸೊ ಈ ಯೋಜನೆಯ ಮುಖಾಂತರ ನೀವು ಸಾಲವನ್ನ ಪಡ್ಕೋಬೇಕಂತಂದ್ರೆ ನೀವು ವ್ಯಾಪಾರ ಮಾಡ್ತಿರ್ಬೇಕು. ಇಲ್ಲ ಅಂತಂದ್ರೆ ವ್ಯಾಪಾರ ಮಾಡ್ತೀವಿ ಅಂತ ಹೇಳಿ ಬ್ಯಾಂಕ್ ಅಲ್ಲಿ ಹೋಗಿ ನೀವು ಈ ಯೋಜನೆಯ ಹೆಸರನ್ನ ಹೇಳಿ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ನೀವು ವ್ಯಾಪಾರಕ್ಕಾಗಿನೇ ಅಂತಂದ್ರೆ ಏನಾದ್ರೂ ಒಂದು ಬಿಸ್ನೆಸ್ ಅನ್ನ ಮಾಡ್ಬೇಕಂತ ಹೇಳಿ ಈ ಒಂದು ಲೋನ್ ಅನ್ನ ಪಡ್ಕೋಬೇಕಾಗಿರತ್ತೆ. ಅಂಡ್ ಆ ಅಮೌಂಟ್ ಅಲ್ಲಿ ನೀವು ಬಿಸ್ನೆಸ್ ಅನ್ನ ಮಾಡ್ಬೇಕಾಗಿರತ್ತ. ಓಕೆನಾ? ಸೊ ಈ ವ್ಯಾಪಾರಕ್ಕಾಗಿ ಅಥವಾ ವ್ಯಾಪಾರ ಮಾಡ್ತಿರ್ತಕ್ಕಂಥವ್ರಿಗೆ ಅವರ ವ್ಯಾಪಾರವನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಈ ಒಂದು ಯೋಜನೆಯನ್ನ ಜಾರಿಗೆ ಮಾಡಿರ್ತಕ್ಕಂಥದ್ದು. ಈ ಯೋಜನೆ ಮುಖಾಂತರ 3 ಲಕ್ಷದವರೆಗೂ ಸಹ ಸಾಲವನ್ನ ಅಂತಂದ್ರೆ ಲೋನ್ ಅನ್ನ ನೀಡ್ತಕ್ಕಂಥದ್ದು. ಈಗ ಉದ್ಯೋಗಿನಿ ಯೋಜನೆಗೆ ಎಲ್ಲಿ ನೀವು ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕಂತಂದ್ರೆ ಎಲ್ಲಾ ಬ್ಯಾಂಕ್ಗಳಲ್ಲೂ ಸಹ ಉದ್ಯೋಗಿನಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ನೀವು ಹೋಗಿ. ಓಕೆನಾ? ಬ್ಯಾಂಕ್ ಅಲ್ಲಿ ಹೋಗಿ ನೀವು ಹೇಳಬೇಕಾಗಿರುತ್ತೆ ಉದ್ಯೋಗಿನಿ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕಂತ ಹೇಳಿ. ಅವ್ರ ಅಪ್ಲಿಕೇಶನ್ ಫಾರ್ಮ್ ಅನ್ನ ಕೊಡ್ತಾರೆ. ಸೊ ಅದನ್ನೆಲ್ಲ ಫಿಲ್ಅಪ್ ಮಾಡಿ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿರತ್ತೆ. ಈಗ 3 ಲಕ್ಷ ಸಾಲ ಕೊಡ್ತಾರಲ್ವಾ, ಆ ಒಂದು 3 ಲಕ್ಷದಲ್ಲಿ ಯಾವ ಬಿಸ್ನೆಸ್ ಅನ್ನ ಮಾಡ್ತೀರಾ ಇದಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಅನ್ನು ನೀವು ಬ್ಯಾಂಕ್ನವರಿಗೆ ನೀಡಬೇಕಾಗಿರತ್ತೆ. ಸೊ ಅದನ್ನೆಲ್ಲ ಪರಿಶೀಲನೆ ಮಾಡಿ ಬ್ಯಾಂಕ್ ಕಡೆಯಿಂದ ನಿಮ್ಗೆ 3 ಲಕ್ಷ ಸಾಲವನ್ನ ನೀಡ್ತಕ್ಕಂಥದ್ದು. ಅದು ಸಹ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲದೆ, ಯಾವುದೇ ರೀತಿ ಬಡ್ಡಿ ಕಟ್ಟೋ ಹಾಗಿರೋದಿಲ್ಲ ನೀವು. ಆದ್ರೆ ಇದು ಎಲ್ಲರಿಗೂ ಸಹ ಅಲ್ಲ, ಕೆಲವರಿಗೆ ಮಾತ್ರ ಬಡ್ಡಿ ಕಟ್ಟದೆ ನೀವು ಸಾಲವನ್ನ ಪಡ್ಕೋಬಹುದಾಗಿರುತ್ತೆ. ಅದೇ ರೀತಿ 50% ಸಬ್ಸಿಡಿನೂ ಸಹ ಎಲ್ಲರಿಗೂ ಅಲ್ಲ, ಕೆಲವರಿಗೆ ಮಾತ್ರ. ಈಗ ಯಾರಿಗೆ ಝೀರೋ ಬಡ್ಡಿಯಲ್ಲಿ ನಿಮ್ಗೆ ಸಾಲವನ್ನ ನೀಡ್ತಿದ್ರೆ ಇದನ್ನ ನಾವು ತಿಳ್ಕೊಳೋದಾದ್ರೆ SC ಮತ್ತೆ ST ಮಹಿಳೆಯರಿಗೆ ಮಾತ್ರ ಝೀರೋ ಬಡ್ಡಿಯಲ್ಲಿ ನಿಮ್ಗೆ ಸಾಲವನ್ನ ನೀಡ್ತಕ್ಕಂಥದ್ದು. ಮತ್ತೆ SC ಮತ್ತೆ ST ಮಹಿಳೆಯರನ್ನು ಹೊರತುಪಡಿಸಿ ಬೇರೆ ಎಲ್ಲರಿಗೂ ಸಹ 10% ಇಂದ 15% ಬಡ್ಡಿ ಕಟ್ಟಬೇಕಾಗತ್ತೆ ಅಂತ ಹೇಳಿ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಮತ್ತೆ ಸಬ್ಸಿಡಿ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೊಂತಾ ಹೋಗೋಣ. ಇದರಲ್ಲಿ ಸಬ್ಸಿಡಿಯಲ್ಲಿ 2 ಟೈಪ್ಸ್ ಬರುತ್ತೆ. 30% ಸಬ್ಸಿಡಿ ಮತ್ತೆ 50% ಸಬ್ಸಿಡಿ ಅಂತ ಹೇಳಿ. 30% ಸಬ್ಸಿಡಿ ವಿಡೋಡ್ ಮತ್ತು ಹ್ಯಾಂಡಿಕ್ಯಾಪ್ಸ್ ರವರಿಗೆ ಮಾತ್ರ 30% ಸಬ್ಸಿಡಿಯನ್ನ ನೀಡ್ತಕ್ಕಂಥದ್ದು. ಅಂತಂದ್ರೆ 3 ಲಕ್ಷದಲ್ಲಿ 90,000 ರೂಪಾಯಿನ ನೀವು ಕಟ್ಟೋ ಹಾಗೆ ಇರೋದಿಲ್ಲ. 90,000ವನ್ನ ಹೊರತುಪಡಿಸಿ ಇನ್ನು ಉಳಿದಿರ್ತಕ್ಕಂಥ ಸಾಲವನ್ನ ನೀವು ತೀರಿಸಬೇಕಾಗಿರತ್ತೆ. ಮತ್ತೆ 50% ಸಬ್ಸಿಡಿನ SC ಮತ್ತೆ ST ಮಹಿಳೆಯರಿಗೆ ನೀಡ್ತಕ್ಕಂಥದ್ದು. 50% ಅಂತಂದ್ರೆ 3 ಲಕ್ಷದಲ್ಲಿ 1.5 ಲಕ್ಷದಷ್ಟು ನೀವು ಕಟ್ಟೋ ಹಾಗಿರೋದಿಲ್ಲ. ಉಳಿದಿರ್ತಕ್ಕಂತಹ 1.5 ಲಕ್ಷವನ್ನ ನೀವು ತೀರಿಸಬೇಕಾಗಿರತ್ತೆ ಅಂತ ಹೇಳಿ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಆ್ಯಂಡ್ ಇನ್ನೊಂದು ರೂಲ್ ಇದೆ, ಏನಂತಂದ್ರೆ ನಿಮ್ಮ ವಾರ್ಷಿಕ ಆದಾಯ ಯಾರದ್ದು ಹೇಳಿ, SC ಮತ್ತೆ ST ಮಹಿಳೆಯರ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಮಾತ್ರ ನಿಮ್ಗೆ 50% ಸಬ್ಸಿಡಿ ಅನ್ನೋದು ಸಿಗ್ತಕ್ಕಂಥದ್ದು. ಟೆನ್ಯೂರ್ ಎಷ್ಟುವರೆಗೂ ಇರುತ್ತೆ ಅಂತಂದ್ರೆ 6 ಇಯರ್ಸ್. ನೀವು 6 ಇಯರ್ಸ್ ವರೆಗೂ ಸಹ ಟೆನ್ಯೂರ್ ಅನ್ನ ಸೆಟ್ ಮಾಡ್ಕೊಂಡು ಅಮೌಂಟ್ ಅನ್ನ ಕಟ್ಬೋದಾಗಿರುತ್ತೆ. ಮತ್ತೆ EMI ಮುಖಾಂತರ ಅಮೌಂಟ್ ಅನ್ನ ಕಟ್ಬೋದಾಗಿರುತ್ತೆ. ಅಂಡ್ ಇನ್ನು ಕೆಲವು ರೂಲ್ಸ್ ಅನ್ನ ತಿಳ್ಕೊಂತಾ ಹೋಗೋಣ. ನಿಮ್ಮ ಏಜ್ ಬಂದ್ಬಿಟ್ಟು 25ರಿಂದ 55 ಒಳಗಡೆ ಇರಬೇಕಾಗಿರತ್ತೆ. ನಿಮ್ಮ ಸಿಬಿಲ್ ಸ್ಕೋರ್ ಬಂದ್ಬಿಟ್ಟು ಜಾಸ್ತಿ ಇರಬೇಕಾಗಿರತ್ತೆ. ಅಂತಂದ್ರೆ ಈ ಹಿಂದೆ ನೀವು ಸಾಲವನ್ನ ಪಡ್ಕೊಂಡಿದ್ರೆ ಆ ಒಂದು ಸಾಲವನ್ನ ನೀವು ಕರೆಕ್ಟ್ ಟೈಮ್ಗೆ ತೀರಿಸಿದ್ರ ಇದನ್ನೆಲ್ಲ ಚೆಕ್ ಮಾಡಿ ನಿಮ್ಗೆ ಸಾಲವನ್ನ ನೀಡ್ತಕ್ಕಂಥದ್ದು. ಮತ್ತೆ EDP ಮುಖಾಂತರ ನಿಮ್ಗೆ ಟ್ರೈನಿಂಗ್ ಅನ್ನ ನೀಡ್ತಾರೆ. EDP ಅಂತಂದ್ರೆ ಎಂಟರ್ಪ್ರೆನ್ಯೂರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ. EDP ಟ್ರೈನಿಂಗ್ ಅನ್ನ ತಗೊಂಡ್ಬಿಟ್ಟು ಸೊ ನೀವು ಲೋನ್ ಅನ್ನ ಪಡ್ಕೋಬಹುದಾಗಿರತ್ತೆ. ಸೊ ಈ ಟ್ರೈನಿಂಗ್ ತುಂಬಾ ಇಂಪಾರ್ಟೆಂಟ್. ನೀವು ಅಪ್ಲಿಕೇಶನ್ ಅನ್ನ ಹಾಕಿದ ನಂತರ
ಉದ್ಯೋಗಿನಿ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕಿದ ನಂತರ ಸರ್ಕಾರದ ಕಡೆಯಿಂದ ನಿಮಗೆ ತಿಳಿಸ್ತಾರೆ ಈ ರೀತಿ ಟ್ರೈನಿಂಗ್ ಇದೆ ಅಂತ ಹೇಳಿ. ಸೊ ಆ ಒಂದು ಟ್ರೈನಿಂಗ್ಗೆ ನೀವು ಅಟೆಂಡ್ ಆಗಿಬಿಟ್ಟು ಆದ್ಮೇಲೆ ಸೊ ನಿಮಗೆ ಸಾಲವನ್ನ ನೀಡ್ತಕ್ಕಂಥದ್ದು. ಓಕೆನಾ. ಸೊ ಇದು ಉದ್ಯೋಗಿನಿ ಯೋಜನೆಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್. ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ. ಮತ್ತು ನೀವು ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈಗ ನಾವು ಫೇಸ್ಬುಕ್ಕಲ್ಲಿ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.